ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನು ಸೂಪರ್ ಆಗಿರುವಂಥ ಒಂದು ಸೆಮಿ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಗ್ರ್ಯಾಂಡ್ ಆಗಿ ಸೆಮಿ ಬ್ರೈಡಲ್ ಅಂದರೆ 2 ಸ್ಟೆಪ್ಸಲ್ಲಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನೀವು 450 ಇಂದ 500 ವರೆಗೂ ಚಾರ್ಜ್ ಮಾಡ್ಕೋಬಹುದು. ಇದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಡಿಮೆ ನೀವು ನೋಡಿಕೊಂಡು ಮಾಡ್ಕೊಳ್ಳಿ. ಬನ್ನಿ ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ಗಳು ಏನೇನಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಕುಚ್ಚು ಕಟ್ಕೊಳ್ಳೋದಕ್ಕೆ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ, ಮತ್ತು ಸ್ಮಾಲ್ ರೌಂಡ್ ಬೀಡ್ನ ತೊಗೊಂಡಿದ್ದೀನಿ. ಇದು ಸ್ಮಾಲ್ ಸೈಜು, ಮತ್ತು ಇದು ಮೀಡಿಯಮ್ ಸೈಜ್ದು ರೌಂಡ್ ಬೀಡು, 2 ಪ್ಲೇನ್ ಬೀಡ್ಸು, ಮತ್ತು ಹಾರೆಳೆ ದಾರ ಸುತ್ತಿಡ್ಕೊಂಡಿದ್ದೀನಿ, ಜರಿ ದಾರ, ಕ್ರೋಶಾ ನೀಡಲ್ ನಂಬರ್ 11, ದೊಡ್ಡ ಕಣ್ಣಿನ ಸೂಜಿ, ಕತ್ರಿ. ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ. ಮೊದಲಿಗೆ ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ಮೊದಲಿಗೆ ನಾವು ಆರೆಳೆ ದಾರ ಏನು ಸುತ್ತಿಡ್ಕೊಂಡಿರ್ತೀವಲ್ಲ ಆ ದಾರನ ನಾವು ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡ್ಕೋಬೇಕು. ನಾನಿಲ್ಲಿ ದಾರದ ತುದಿಗೆ ಗಂಟೇನು ಹಾಕಿಟ್ಕೊಂಡಿಲ್ಲ, ಡೈರೆಕ್ಟಾಗಿ ಸೀರೆಗೇನೆ ನಾನು ಗಂಟು ಹಾಕ್ಕೊಳ್ತೀನಿ. ಆ್ಯಸ್ ಯೂಶ್ವಲ್ ನಾನು ಹೇಳೋ ಹಾಗೆ ನಾನು ಕುಚ್ಚು ಒಳಗಡೆಗೆ ಈ ದಾರನ ಹಾಕಿ ಸೇರಿಸ್ಕೊಳ್ತೀನಿ. ನಾನೇನು ಗಮ್ ಹಾಕಿ ಅಂಟಿಸೋದು ಇದೆಲ್ಲ ಮಾಡೋಲ್ಲ, ಯಾಕೆಂದರೆ ಅದು ಬಿಚ್ಚೋಗೋ ಚಾನ್ಸಸ್ ಇರುತ್ತೆ ಅನ್ನೋ ಕಾರಣಕ್ಕಾಗಿ. ನೋಡಿ, ದಾರನ ಸೀರೆ ಹಿಂಭಾಗಕ್ಕೆ ಪ್ಲೇಸ್ ಮಾಡ್ಕೊಂಡ್ಬಿಟ್ಟು ನೀಡಲ್ ಸಹಾಯದಿಂದ ದಾರನ ಪೂರ್ತಿಯಾಗಿ ಮೇಲಕ್ಕೆ ಎತ್ಕೊಂಬಿಡಿ. ಕೆಳಗಡೆಯಿಂದ ಮೇಲಕ್ಕೆ ಎತ್ತಿ ಈ ರೀತಿಯಾಗಿ 1-2 ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೊಂಡ್ಬಿಟ್ರೆ ನೀವು ಕೊನೆಯಲ್ಲಿ ಇದನ್ನು ಕುಚ್ಚೊಳಗಡೆಗೆ ಹಾಕಿ ಸೇರಿಸ್ಕೊಂಡ್ಬಿಡ್ಬೋದು. ಹಾಗಾಗಿ ಈ ಥರ ಗಂಟು ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ಅಲ್ಲೇ ಸೇಮ್ ಜಾಗದಲ್ಲಿ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಅಂದರೆ ಒಂದು ಹಾಫ್ ಕ್ರೋಶೆಟ್ ಅಂತಾರಲ್ಲ, ಆ ರೀತಿ ಲಾಕ್ ಅಥವಾ ಹಾಫ್ ಕ್ರೋಶೆಟ್ ಅಂತ ಕೂಡ ಕರೀತಾರೆ. ಸೊ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಇವಾಗ 4 ಚೈನ್ಗಳನ್ನ ಹಾಕಬೇಕು. 4 ಚೈನ್ನ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿ ಕರೆಕ್ಟಾಗಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ, ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಅಂದರೆ ಬಿಗಿನರ್ಸ್ಗಳಿಗೆ ಹೇಳ್ತಾ ಇರೋದು, ನೀವು ಸ್ವಲ್ಪ ಹಿಂದೆ ಮುಂದೆ ನೀವು ಹಾಕುವಾಗ ಹಿಂದೆ ಹಾಕ್ಕೊಂಡ್ರೆ ಪರವಾಗಿಲ್ಲ, ರಿಂಕಲ್ಸ್ ಬರೋದಿಲ್ಲ. ನೀವು ಮುಂದಕ್ಕೆ ಹಾಕ್ಕೊಂಡ್ಬಿಟ್ರಿ ಅಂದರೆ ರಿಂಕಲ್ಸ್ ಬರುತ್ತೆ. ಹಾಗಾಗಿ 4 ಚೈನ್ ಆದಮೇಲೆ 3 ಚೈನ್ ಹಾಕ್ಕೊಳ್ಬೇಕು. 3 ಚೈನ್ ಹಾಕಿ ಮತ್ತೆ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಸೀರೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿ ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನ್ನ ಹಾಕಬೇಕು, ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ಅಂದರೆ ಸ್ಟಾರ್ಟಿಂಗ್ ಒಂದು ಸಾರಿ 4 ಚೈನ್ ಗ್ಯಾಪ್ ಬರುತ್ತೆ, ಅದಾದಮೇಲೆ 2 ಸಾರಿ 3 ಚೈನ್ ಗ್ಯಾಪು, ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ದು ರೌಂಡ್ ಬೀಡನ್ನ ತೊಗೊಂಡಿದ್ದೀವಲ್ಲ ಆ ಬೀಡನ್ನ ಹ್ಯಾಡ್ ಮಾಡಿಬಿಟ್ಟು ಬೀಡನ್ನ ಲಾಕ್ ಮಾಡಿ ಆನಂತರ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ದಾದಮೇಲೆ ಇವಾಗ ಮತ್ತೆ 3 ಚೈನ್ ಗ್ಯಾಪು 2 ಟೈಮ್ಸ್ ಬರಬೇಕು. 3 ಚೈನ್ ಗ್ಯಾಪು 2 ಟೈಮ್ಸು. ಮತ್ತು ನೋಡಿ, ಆದಷ್ಟು ರಿಂಕಲ್ಸ್ ಬರದಿರೋ ರೀತಿ ನೀವು ಮಾಡ್ಕೋಬೇಕು. ತುಂಬ ಜನ ರಿಂಕಲ್ಸ್ ಬರುತ್ತೆ ಸೀರೆನಲ್ಲಿ, ಯಾವ ರೀತಿ ಅವಾಯ್ಡ್ ಮಾಡೋದು ಅಂತ ನನಗೆ ಕಮೆಂಟ್ಸ್ ಮಾಡ್ತಾ ಇರ್ತೀರಾ. ಸೊ ಅವರಿಗೆ ಹೇಳ್ತಾ ಇರೋದು, ನೀವು ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು, ಅಥವಾ ಒಂಚೂರು ಹಿಂದಕ್ಕೆ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ತೀರಾ ಅಲ್ವಾ, ಒಂಚೂರು ಹಿಂದಕ್ಕೆ ಲಾಕ್ ಮಾಡ್ಕೊಂಬಿಡಿ, ರಿಂಕಲ್ಸ್ ಖಂಡಿತ ಬರೋದಿಲ್ಲ. 3 ಚೈನ್ ಗ್ಯಾಪು 2 ಟೈಮ್ಸ್ ಆದಮೇಲೆ 4 ಚೈನ್ ಗ್ಯಾಪು 1 ಟೈಮ್, 1 ಟೈಮ್ ಆದಮೇಲೆ ಮತ್ತೆ 3 ಚೈನ್ ಗ್ಯಾಪು 2 ಟೈಮ್ಸ್ ಬರಬೇಕು. 4 ಚೈನ್ ಗ್ಯಾಪ್ ಒಮ್ಮೆ ಆದಮೇಲೆ 3 ಚೈನ್ ಗ್ಯಾಪು 2 ಟೈಮ್ಸ್ ಬರುತ್ತೆ. ಅದಾದಮೇಲೆ ಬೀಡ್ ಬರುತ್ತೆ. 3 ಚೈನ್ ಗ್ಯಾಪು ಮತ್ತು ತುಂಬ ದೊಡ್ಡದಾಗಿ ಇದು ಮಾಡ್ಕೊಂಡು ಎಣೆಯೋದಕ್ಕೆ ಹೋಗಬೇಡಿ, ಮೀಡಿಯಮಲ್ಲಿ ಚೈನ್ಗಳನ್ನ ಹಾಕ್ಕೋಬೇಕು ನೀವು. ಸೊ 3 ಚೈನ್ ಗ್ಯಾಪು 2 ಟೈಮ್ಸ್ ಆದಮೇಲೆ ಮತ್ತೆ ಮೀಡಿಯಮ್ ಸೈಜ್ದು ಒಂದು ರೌಂಡ್ ಬೀಡು, ಮೀಡಿಯಮ್ ಸೈಜ್ದು ಒಂದು ರೌಂಡ್ ಬೀಡನ್ನ ಹ್ಯಾಡ್ ಮಾಡಿ ಬೀಡನ್ನ ಲಾಕ್ ಮಾಡಿಬಿಟ್ಟು ಆನಂತರ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತು ಈ ಡಿಸೈನ್ಗೆ ಆದಷ್ಟು ನೀವು ಪ್ಲೇನ್ ಬೀಡ್ನೇ ಯೂಸ್ ಮಾಡಿ. ಮೀಡಿಯಮ್ ಸೈಜ್ದು ಕೂಡ ಡಿಸೈನು ಒಂಥರ ಹೈಲೈಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. 2 ಪ್ಲೇನ್ ಆಗೇ ಇದ್ರೇ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ. ಡಿಸೈನ್ ಬೀಡ್ ಇದ್ದರೂ ಓಕೆ, ಬಟ್ ಆದಷ್ಟು ಪ್ಲೇನ್ ಬೀಡನ್ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಬೀಡ್ ಆ್ಯಡ್ ಆದಮೇಲೆ ಮತ್ತೆ 3 ಚೈನ್ ಗ್ಯಾಪ್ 2 ಟೈಮ್ಸು, 4 ಚೈನ್ ಗ್ಯಾಪು 1 ಟೈಮ್. ಈ ರೀತಿ ನಮಗೆ ಬೇಸ್ ಲೈನ್ನ ಮಾಡ್ಕೊಂಡು ಹೋಗಬೇಕು. ಅಂದರೆ ನಮಗಿಲ್ಲಿ ಕ್ರೋಶಾ ಬಂದು 2 ಸ್ಟೆಪ್ಸಲ್ಲಿ ಬರುತ್ತೆ. ಹಾಗೆ ಹೇಳಿದ್ನಲ್ಲ ಸೆಮಿ ಬ್ರೈಡಲ್ ಡಿಸೈನ್ ಅಂತ. ಸೊ ನೀವು ಏನು ಮುಹೂರ್ತದ ಸ್ಯಾರಿಗಳಿಗೂ ಕೂಡ ಈ ಡಿಸೈನ್ನ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಕಲರ್ ಕಾಂಬಿನೇಷನ್ನು ಏನು ನಮಗೆ 2 ಕಲರ್ಸಲ್ಲಿದೆ. ಅಂದರೆ ಇದು ಏನಂದರೆ ಸಿಂಗಲ್ ಕಲರ್ ಇತ್ತು, ಹಾಗಾಗಿ ನಾನು ಸೇಮ್ ಕಲರಲ್ಲೇ ಕ್ರೋಶಾ ಮಾಡ್ತಾಯಿದ್ದೀನಿ. ಯಾಕೆಂದರೆ ಗೋಲ್ಡಲ್ಲಿ ಎಣಿಯೋದ್ರಿಂದ ಗೋಲ್ಡ್ ಬೀಡು ಹೈಲೈಟ್ ಆಗಲ್ಲ ಅಂದ್ಬಿಟ್ಟು ನಾನು ಸೇಮ್ ಕಲರಲ್ಲೇ ಎಣದಿ ತೋರಿಸ್ತಾ ಇದ್ದೀನಿ.
ನೋಡಿ ಈ ರೀತಿಯಾಗಿ ಬರುತ್ತೆ ಬೇಸ್ ಲೈನ್ನ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಸೊ ಬೇಸ್ ಲೈನು ನಾವು ಕಂಪ್ಲೀಟ್ ಮಾಡ್ಕೊಂಡು ಇದಾದಮೇಲೆ ನೋಡಿ ಸೆಕೆಂಡ್ ಸ್ಟೆಪ್ಪು ಸೇಮ್ ಕಲರ್ ಥ್ರೆಡ್ಡೇ ಯೂಸ್ ಮಾಡ್ತಾ ಇದ್ದೀನಿ. ನಾನು ಕುಚ್ಚು ಕಟ್ಟೋದಕ್ಕೆ ಮಾತ್ರ ನಾನು ಗೋಲ್ಡ್ ಥ್ರೆಡ್ಡಲ್ಲಿ ಕುಚ್ಚು ಕಟ್ಕೊಂಡೆ, ಯಾಕಂದರೆ ಕಲರ್ ಕಾಂಬಿನೇಷನ್ ಇಲ್ಲ ಅಂತ ಹೇಳಿದ್ನಲ್ಲ, ಹಾಗಾಗಿ ಸೇಮ್ ಕಲರಲ್ಲೇ ಮಾಡಿದ್ದಾಗಿದೆ ಡಿಸೈನು. ಇವಾಗ ಸೆಕೆಂಡ್ ಸ್ಟೆಪ್ಪು ಸೇಮು ಸ್ಟಾರ್ಟಿಂಗ್ ಇವಾಗ ಏನು ಲಾಕ್ ಮಾಡ್ಕೊಂಡಿದ್ದೀವಲ್ಲ, ಗಂಟು ಹಾಕ್ಕೊಂಡಿದ್ದೀವಲ್ಲ, ಅದೇ ಜಾಗದಲ್ಲಿ ಒಂದು ಗಂಟು ಹಾಕ್ಕೊಂಬಿಡೋಣ. ಸೇಮ್ ಫಸ್ಟ್ ಸ್ಟೆಪ್ಪಲ್ಲಿ ಯಾವ ರೀತಿ ಮಾಡ್ಕೋತೀವಲ್ಲ, ಗಂಟು ಹಾಕ್ಕೊಳ್ತೀವಲ್ಲ, ಅದೇ ರೀತಿ ಇಲ್ಲೂ ಕೂಡ ಗಂಟು ಹಾಕ್ಕೊಳ್ಳಿ. ತುಂಬ ಫೋರ್ಸಲ್ಲಿ ಎಳೆದು ಟೈಟಾಗಿ ಕಟ್ಕೋಬೇಕಂತ ಎಳಿಯಕ್ಕೆ ಹೋಗಬೇಡಿ, ಯಾಕೆಂದರೆ ಇದು ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ಸಾಫ್ಟಾಗಿ ನಿಮಗೆ ಸ್ಮೂತಾಗಿರುತ್ತೆ ಅಲ್ಲ, ಕಟ್ಟಾಗಿಬಿಡುತ್ತೆ. ಒಂದು ಅಂದಾಜಲ್ಲಿ ನೀವು ನೋಡ್ಕೊಂಡು ಟೈಟ್ ಮಾಡ್ಕೋಬೇಕು. ಇವಾಗ ನಾವು ಅಲ್ಲಿ ಒಂದು ಲಾಕ್ ಮಾಡಿದ್ವಿ ಅಲ್ಲ ಸ್ಟಾರ್ಟಿಂಗು, ಆ ಲಾಕ್ ಮೇಲೆ ಈ ಲಾಕ್ನ ಮಾಡ್ಕೊಳ್ಳಿ. ಗಂಟು ಹಾಕ್ಕೊಂಡಿದ್ದಾದಮೇಲೆ ಲಾಕ್ ಮೇಲೆ ಲಾಕ್ ಮಾಡಿಬಿಟ್ಟು 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನ್ ಬರುತ್ತೆ. 4 ಚೈನ್ ಹಾಕಿಬಿಟ್ಟು ಲಾಕ್ ಮೇಲೆ ಲಾಕ್ ಮಾಡಿ. 4 ಚೈನ್ ಲಾಕ್ ಮೇಲೆ ಲಾಕ್. ಇವಾಗ 3 ಚೈನ್ ಗ್ಯಾಪ್ ಒಳಗಡೆಗೆ ಡೈರೆಕ್ಟ್ ನಾನು ಡಬಲ್ ಕ್ರೋಶೆಟ್ ಕಂಬನ ಮಾಡ್ತಾಯಿದ್ದೀನಿ. ಅಂದರೆ ನೀಡಲ್ ಮೇಲೆ ಒಮ್ಮೆ ದಾರ ಸುತ್ಕೊಳ್ಳಿ. 3 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ಮೇಲಕ್ಕೆ ಎತ್ತಿದಾಗ ನೀಡಲ್ ಮೇಲೆ 3 ಎಳೆ ದಾರ ಇರುತ್ತಲ್ಲ, ಅದರಲ್ಲಿ 2 1 ಈ ರೀತಿ ಮಾಡಿ. ಈ ರೀತಿ 3 ಚೈನ್ ಗ್ಯಾಪ್ ಒಳಗಡೆಗೆ 6 ಕಂಬಗಳನ್ನ ಮಾಡ್ಕೋಬೇಕು. ಅಂದರೆ ನಾನಿಲ್ಲಿ ಮಧ್ಯ ಒಂದು ಸ್ಮಾಲ್ ಬೀಡನ್ನ ಯೂಸ್ ಮಾಡ್ತೀನಿ. ಅಂದರೆ 3 ಕಂಬಕ್ಕೆ 3 ಕಂಬ ಆದಮೇಲೆ ಒಂದು ಸ್ಮಾಲ್ ಬೀಡನ್ನ ಯೂಸ್ ಮಾಡಿ. ಬೀಡನ್ನ ಜಸ್ಟ್ ಆ್ಯಡ್ ಮಾಡಿ ಅಷ್ಟೇ. ಆ್ಯಡ್ ಮಾಡಿಬಿಟ್ಟು ಡೈರೆಕ್ಟ್ ಮತ್ತೆ ಕಂಬನ ಸ್ಟಾರ್ಟ್ ಮಾಡಿ. ಬೀಡನ್ನ ಲಾಕ್ ಮಾಡಬೇಕು, ಏನು ಬೇಡ. ಡೈರೆಕ್ಟಾಗಿ ಮತ್ತೆ 3 ಕಂಬ ಆದಮೇಲೆ ಒಂದು ಬೀಡ್ ಹಾಕಿಬಿಟ್ಟು ಮತ್ತೆ 3 ಕಂಬನ ಮಾಡ್ಕೋಬೇಕು. ಆ 3 ಚೈನ್ ಗ್ಯಾಪ್ ಒಳಗಡೆಗೆ 6 ಡಬಲ್ ಕ್ರೋಶೆಟ್ನ ಮಾಡಬೇಕು. 6 ಕಂಬಗಳು. ನಾವು 3 ಚೈನ್ ಗ್ಯಾಪ್ಗೆ ಇನ್ನೂ ಕಂಬಗಳು ಇಡಿಸುತ್ತೆ ಅಲ್ವಾ, ಮಾಡ್ಕೋಬೋದು ಅಂತ ಅನ್ನಿಸ್ಬೋದು. ಬಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಡಿಸೈನು, ಯಾಕೆಂದರೆ ನೆಕ್ಸ್ಟು ನಮಗೆ ಹಾರ್ಚ್ ಕಂಟಿನ್ಯೂ ಆಗೋದ್ರಿಂದ ಹೆವಿ ಆಗಿಬಿಡುತ್ತೆ. ಡಿಸೈನ್ ನಿಮಗೆ ಚೆನ್ನಾಗಿ ಬರೋದಿಲ್ಲ ಫಿನಿಶಿಂಗು. ನೋಡಿ ಇವಾಗ ಆಯಿತು. ಆದಮೇಲೆ ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೊಳ್ಳಿ. 6 ಕಂಬ ಆಯ್ತಲ್ಲ, ಲಾಕ್ ಮೇಲೆ ಒಂದು ಲಾಕ್ ಮಾಡಿ. ನೆಕ್ಸ್ಟ್ 3 ಚೈನ್ದು ಗ್ಯಾಪ್ ಲಾಕ್ ಇರುತ್ತಲ್ಲ, ಆ ಲಾಕ್ ಮೇಲೆ ಒಂದು ಲಾಕ್ ಮಾಡಬೇಕು. ಇವಾಗ ಬೀಡ್ ಕೆಳಗಡೆ ನಿಮಗೊಂದು ಥ್ರೆಡ್ ಲೈನ್ ಬಂದಿರುತ್ತೆ, ಅದನ್ನು ನಾವಿವಾಗ ಆರ್ಚ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೇಕು. ಅಂದರೆ ನಾನಿಲ್ಲಿ ಟ್ರಿಪಲ್ ಕ್ರೋಶೆಟ್ ಮಾಡ್ತಾಯಿದ್ದೀನಿ. ಅದು 6 ಕಂಬ ಹಾಕಿದ್ವಲ್ಲ, ಅದು ಡಬಲ್ ಕ್ರೋಶೆಟ್ಟು. ಇಲ್ಲಿ ಆರ್ಚ್ ಮಾಡೋದಕ್ಕೆ ಟ್ರಿಪಲ್ ಕ್ರೋಶೆಟ್ ಯೂಸ್ ಮಾಡ್ತಿದ್ದೀನಿ. ಅಂದರೆ ನೀಡಲ್ ಮೇಲೆ 2 ಎಳೆ ದಾರ ಸುತ್ಕೋಬೇಕು ಡೈರೆಕ್ಟಾಗಿ. ಮೊದಲು ಆ ಬೀಡ್ ಕೆಳಗಡೆ ಇರೋ ಥ್ರೆಡ್ ಲೈನಿಂದ ದಾರ ಮೇಲಕ್ಕೆ ಎತ್ಕೋಬೇಕು. ನೀಡಲ್ ಮೇಲೆ 4 ಎಳೆ ದಾರ ಇರುತ್ತೆ, 2 1 2 1 2 1 ಮಾಡಬೇಕು. ಆ ನಂತರ ಒಂದು ಕಂಬಕ್ಕೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಒಂದು ಕಂಬ ಹಾಕ್ಕೋಬೇಕು, ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಒಂದು ಕಂಬ ಹಾಕ್ಕೋಬೇಕು, ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಸೊ ನಾವಿಲ್ಲಿ ಡಬಲ್ ಕ್ರೋಶೆಟ್ ಕೂಡ ಮಾಡ್ಬೋದು, ಇಲ್ಲ ಅಂತ ಅಲ್ಲ. ಸೊ ನೋಡಿ, ನಿಮಗೆ ಡಬಲ್ ಕ್ರೋಶೆಟ್ ಮಾಡಿದ್ರೇ ಕರೆಕ್ಟ್ ಆಗುತ್ತೆ, ಆರ್ಚು ಚೆನ್ನಾಗಿ ಬರುತ್ತೆ. ನಾವು ಅದೇ ಥರ ಮಾಡ್ಕೋತೀವಿ ಅಂದರೂ ನೋ ಪ್ರಾಬ್ಲಮ್, ಏನು ಡಿಫ್ರೆನ್ಸ್ ಇರಲ್ಲ, ವ್ಯತ್ಯಾಸ ಕಾಣಿಸೋದಿಲ್ಲ. ಬಟ್ ನಾನಿಲ್ಲಿ ಟ್ರಿಪಲ್ ಕ್ರೋಶೆಟ್ನ ಮಾಡ್ತಾಯಿದ್ದೀನಿ, ಸ್ವಲ್ಪ ಆರ್ಚ್ ತೋಡ್ದಾಗ ಕಾಣಿಸ್ಲಿ ಅಂತ ಹೇಳಿ. ಡಬಲ್ ಕ್ರೋಶೆಟ್ ಕೂಡ ಮಾಡ್ಕೋಬೋದು ನೀವು. ಒಂದು ಕಂಬ ಆದಮೇಲೆ ಒಂದೊಂದು ಬೀಡನ್ನ ಆ್ಯಡ್ ಮಾಡ್ಕೊಂಡು ಹೋಗಿ. ನೋಡಿ, ನಿಮಗಿಲ್ಲಿ ಮೇ ಬಿ ಒಂದು 9 ರಿಂದ 10 ಕಂಬಗಳು ಬರ್ಬೋದು. ಸೊ ನೋಡ್ಕೊಂಡು ಮಾಡ್ಕೋಬೇಕು. ಅಂದರೆ ನೀವು ಯೂಸ್ ಮಾಡೋ ಬೀಡ್ ಮೇಲೂ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ ಮೀಡಿಯಮ್ ಸೈಜ್ ಯೂಸ್ ಮಾಡಿರೋದ್ರಿಂದ ಬೀಡು ನಮಗಲ್ಲಿ ಸ್ಪೇಸ್ ಕೂಡ ಕಡಿಮೆ ಇರುತ್ತೆ. ನೀವೇನಾದರೂ ಬಿಗ್ ಬೀಡ್ ಯೂಸ್ ಮಾಡಿದ್ರಿ ಅಂದರೆ ನಿಮಗೆ ಸ್ಪೇಸ್ ಕೂಡ ಜಾಸ್ತಿ ಇರುತ್ತೆ. ಕಂಬಗಳು ನೀವು ಬೇಕಾದ್ರೆ 12 13 ಕಂಬಗಳವರೆಗೂ ಮಾಡ್ಕೋಬೋದು. ಸೊ ಅದು ಆಗುತ್ತೆ. ಈಗ ಕಂಬಗಳೆಲ್ಲ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟು 3 ಚೈನ್ ಗ್ಯಾಪ್ ಲಾಕ್ ಇರುತ್ತಲ್ಲ, ಆ ಲಾಕ್ ಮೇಲೆ ಒಂದು ಲಾಕ್ನ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಒಳಗಡೆಗೆ ಮತ್ತೆ 6 ಕಂಬಗಳನ್ನ ಮಾಡಬೇಕು. ಡಬಲ್ ಕ್ರೋಶೆಟ್ ಕಂಬ. 3 ಕಂಬ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ನಾನಿವಾಗ ಇಲ್ಲಿ ಹಿಂದೆ ಟ್ರಿಪಲ್ ಕ್ರೋಶೆಟ್ ಆರ್ಚು 10 ಕಂಬನ ಮಾಡಿದ್ದೀನಿ. ಸೊ ನನಗೆ 10 ಕಂಬ ಇಡಿಸಿದೆ, 10 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಎಷ್ಟು ಕಂಬಗಳಿರಿಸುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ. ಇಲ್ಲಿ ಡಬಲ್ ಕ್ರೋಶೆಟ್ಟು 3 ಕಂಬ ಹಾಕ್ಕೊಳ್ಳಿ, ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಮತ್ತೆ 3 ಕಂಬ ಮಾಡ್ಕೋಬೇಕು.
ಅಂದರೆ ಒಂದು ಬಿಗ್ ಆರ್ಚ್ ಬರುತ್ತೆ, ಅಕ್ಕಪಕ್ಕ ಸ್ಮಾಲ್ ಆರ್ಚ್ಗಳು ಪುಟ್ಟದಾಗಿ ಕಾಣಿಸುತ್ತೆ. ಸೊ ಒಂಥರ ಅದು ಚೆನ್ನಾಗಿ ಅನಿಸುತ್ತೆ ನಿಮಗೆ. ಡಿಸೈನು ಮಾಡಿ ನೋಡಿ, ಫಿನಿಶಿಂಗು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನಿಮಗೆ. 6 ಕಂಬನ ಮಾಡಿದ್ಮೇಲೆ ಲಾಕ್ ಮೇಲೆ ಲಾಕ್ ಮಾಡಿ. ಲಾಕ್ ಮೇಲೆ ಲಾಕ್ ಮಾಡಿಬಿಟ್ಟು 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನ್ ಹಾಕಿಬಿಟ್ಟು ಲಾಕ್ ಮೇಲೆ ಲಾಕ್ ಮಾಡಬೇಕು. ನೆಕ್ಸ್ಟ್ ಮತ್ತೆ ಅದೇ ರೀತಿ ಆರ್ಚ್ ಕಂಟಿನ್ಯೂ ಆಗಬೇಕು. ಒಂದು ಸ್ಮಾಲ್ ಆರ್ಚ್, ಆಮೇಲೆ ಒಂದು ಬಿಗ್ ಆರ್ಚ್, ಮತ್ತು ಒಂದು ಸ್ಮಾಲ್ ಆರ್ಚ್, ಅಂದರೆ 3 ಆರ್ಚ್ಗಳು ಒಟ್ಟಿಗೆ ಬರುತ್ತೆ ನೋಡಿ. ಈ ರೀತಿ ಕಾಣಿಸುತ್ತೆ ನಿಮಗೆ. ಸೊ ಇದೇ ರೀತಿ ಎಲ್ಲ ಆರ್ಚ್ಗಳನ್ನೂ ಮಾಡ್ಕೊಂಡು ಬರಬೇಕು. ತುಂಬ ಬೇಗ ನೀವು 1.5 2 ಅವರ್ಸ್ ಒಳಗೆ 1.5 ಅವರೇ ಸಾಕು, ಅಷ್ಟು ಬೇಗ ಈ ಡಿಸೈನ್ನ ಮಾಡಿ ಮುಗಿಸ್ಬೋದು. ನೋಡಿ, ನಾನು ಒಂದಷ್ಟು ಆರ್ಚ್ಗಳನ್ನ ಮಾಡಿರೋದನ್ನು ತೋರಿಸ್ತಾ ಇದ್ದೀನಿ. ಎಷ್ಟು ನೀಟಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಡಿಸೈನ್ ಅಂತೂ ಪುಟ್ಟದಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಇದಕ್ಕೆ ಪುಟ್ಟದಾಗಿ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ ನಾನು. ಸ್ವಲ್ಪ ಇದು ಗೋಲ್ಡ್ ಕಾಪರ್ ಮಿಕ್ಸ್ ಥ್ರೆಡ್ಡಲ್ಲಿ 167 ದಾರ ತೊಗೊಂಡಿದ್ದೀನಿ ಕುಚ್ಚು ಕಟ್ಕೊಳ್ಳೋದಕ್ಕೆ. ನೋಡಿ, ಸೇಮ್ ಪುಟ್ಟದಾಗೆ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಬಂದಿದೆ. ಫೈನಲ್ ಲುಕ್ಕು ನಿಮಗೆ ಈ ರೀತಿ ಬಂದಿದೆ ನೋಡಿ. ಸೊ ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ತುಂಬ ಕಡಿಮೆ ಸಮಯದಲ್ಲಿ ಒಂಥರ ಗ್ರ್ಯಾಂಡಾಗಿ, ಸಿಂಪಲ್ ಗ್ರ್ಯಾಂಡ್ ಸೆಮಿ ಬ್ರೈಡಲ್ ಡಿಸೈನ್ ಅಂತ ಹೇಳ್ಬೋದು. ಸೊ ಈ ಡಿಸೈನು ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಮತ್ತು ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.